ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರುತಿ ಯಶ್ ಚಾನಲ್. ಚಳಿ ಆಗ್ತಾ ಇದೆ, ಏನಾದರೂ ತಿನ್ನಬೇಕು ಅನಿಸ್ತಿದೆ ಅಲ್ವಾ? ಬನ್ನಿ ಒಂದು ಅರ್ಧ ಗಂಟೆಯಲ್ಲಿ ಈ ಚಕ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಮತ್ತು ಈ ಜಾಗ್ರಿ ಟೀ ಅಂದರೆ ಬೆಲ್ಲದ ಟೀ ಹೇಗೆ ಮಾಡೋದು ಅಂತಲೂ ನೋಡೋಣ. ಈಗ ನಾನು ಕುಕ್ಕರಲ್ಲಿ 3/4 ಕಪ್ ಉದ್ದಿನಬೇಳೆನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 1.5 ಕಪ್ ನೀರು ಹಾಕ್ಕೋಬೇಕು. ನೀರು ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಇದೊಂದು 4ರಿಂದ 5 ವಿಷಲ್ ಬಂದರೆ ಸಾಕು. ಈ ಕಡೆ ನಾವು 2 ಕಪ್ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಜರಡಿ ಮಾಡ್ಕೊಳ್ಳೋಣ. ಈ ಅಕ್ಕಿಟ್ಟಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಕರಿ ಎಳ್ಳನ್ನ ಸೇರಿಸ್ಕೊತಾ ಇರೋದು, ಹಿಂಗೆ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಬೆಣ್ಣೆ ಹಾಕ್ಕೊತಾ ಇರೋದು. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಬರೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಉದ್ದಿನಬೇಳೆ ಹೇಗಾಗಿದೆ ಅಂತ ನೋಡೋಣ. ನೋಡಿ, ತುಂಬ ಸಾಫ್ಟಾಗಿದೆ. ಅದೇ ಸ್ಪೂನಲ್ಲೇ ಸ್ವಲ್ಪ ಈ ಥರ ಮ್ಯಾಶ್ ಮಾಡ್ಕೊಳ್ಳೋಣ. ಪೇಸ್ಟ್ ರೀತಿಯಲ್ಲಿ ಆಗಿರಬೇಕು. ಅದನ್ನು ಈ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ನೋಡಿ, ಸ್ವಲ್ಪ ತಣ್ಣಗಾದರೆ ನೀವು ಈಸಿಯಾಗಿ ಕಲಿಸ್ಕೋಬೋದು. ಇದನ್ನು ಬೇಕಂದರೆ 1-2 ಸ್ಪೂನಷ್ಟು ನೀರು ಸೇರಿಸ್ಕೊಂಡು ಕಲಿಸ್ಕೋಬೋದು. ನೋಡಿ, ಈಗ ಚಕ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇಷ್ಟು ಇದ್ದರೆ ಸಾಕು. ಈಗ ಚಕ್ಲಿ ಹೇಗೆ ಮಾಡೋದು ಅಂತ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು ಚಕ್ಲಿ ಪ್ಲೇಟು, ಇದು ಚಕ್ಲಿ ಮೇಕರು. ಇದರಲ್ಲಿ ತುಂಬ ಪ್ಲೇಟ್ಸ್ ಇರುತ್ತೆ. ಒಂದು ಸೇವ್ ಮಾಡೋದು, ಖಾರ ಮಾಡೋದು, ತುಂಬ ಡಿಸೈನ್ಸ್ ಎಲ್ಲ ಇರುತ್ತೆ. ನಾನಿಲ್ಲಿ ಚಕ್ಲಿ ಮಾಡೋದು ಪ್ಲೇಟ್ನ ಹಾಕ್ಕೊಂಡಿದ್ದೀನಿ. ಒಳಗಡೆ ಎಲ್ಲ ಸ್ವಲ್ಪ ಎಣ್ಣೆ ಸವರ್ಸ್ಕೊತಾ ಇದ್ದೀನಿ, ಎಣ್ಣೆ ಹಚ್ಕೊಂಡಿದ್ದೀನಿ. ನೋಡಿ, ಈ ಥರ ಹಿಟ್ಟು ತೊಗೊಂಡು ಈ ಮೇಕರ್ಗೆ ಇದ್ರೊಳಗೆ ಹಾಕ್ಕೊಳ್ಳೋಣ. ಆಮೇಲೆ ಮೇಲೆ ಕವರ್ ಮಾಡ್ಕೊಳ್ಳೋಣ ಟೈಟಾಗಿ. ಇದನ್ನು ಟರ್ನ್ ಮಾಡಬೇಕು. ನಾವು ಚಕ್ಲಿ ರೀತಿಯಲ್ಲಿ ರೌಂಡಾಗಿ ಟರ್ನ್ ಮಾಡಬೇಕು. ಮೇಲ್ಗಡೆ ಟರ್ನ್ ಮಾಡಿಕೊಂಡು ಕೆಳಗಡೆ ಚಕ್ಲಿ ಶೇಪ್ ಮಾಡ್ಕೋಬೋದು ನಾವು. ನೋಡಿ, ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಪಾಯಿಂಟ್ನ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ. ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ. ಟೇಸ್ಟ್ ಮಾತ್ರ ತುಂಬ ರುಚಿಯಾಗಿತ್ತು. ನೀವೊಂದ್ಸಲ ಟ್ರೈ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ. ನೀವು ದೊಡ್ಡದಾದರೂ ಹಾಕ್ಕೊಳ್ಳಿ, ಇಲ್ಲ ಚಿಕ್ಕದಾದರೂ ಹಾಕ್ಕೋಬೋದು. ಯಾವ ಥರ ಸೈಜ್ ಬೇಕೋ ಆ ಥರ ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಕಾದಿದೆ. ಫಸ್ಟ್ ಐ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸಿರಿ. ನೆಕ್ಸ್ಟ್ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೋಬೇಕು. ಆಮೇಲೆ ಒಂದೊಂದೇ ಚಕ್ಲಿನ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ, ಅಂದರೆ ಗುಳ್ಳೆಗಳೆಲ್ಲ ಕಮ್ಮಿ ಆದಮೇಲೆ ಇದನ್ನು ತಿರ್ಗಿಸ್ಕೊಳ್ಳೋಣ. ಹಾಕಿದ ತಕ್ಷಣವೇ ತಿರ್ಗಿಸ್ಕೋಬಾರ್ದು. ನೋಡಿ, ಫುಲ್ ಕಂಪ್ಲೀಟಾಗಿ ಇದು ಕಮ್ಮಿ ಆಗಿದೆ. ಬಬಲ್ಸ್ ಎಲ್ಲ ಏನೂ ಇಲ್ಲ. ಈ ರೀತಿ ಆದರೆ ಚಕ್ಲಿ ಆಗಿದೆ, ರೆಡಿ ಆಗಿದೆ ಅಂತ ಅರ್ಥ. ನೋಡಿ, ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ. ಈಗ ಟೀ ಹೇಗೆ ಮಾಡೋದು ಅಂತ ನೋಡೋಣ. ಬೆಲ್ಲದ ಟೀ. ಈಗ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಟೀ ಪೌಡರ್, ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಶುಂಠಿ ಏಲಕ್ಕಿನ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ 1 ಲೋಟ ಹಾಲು ಹಾಕ್ಕೊಳ್ಳೋಣ. 1 ಸ್ಪೂನ್ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಈಗ ಟೀ. ಈಗ ಸ್ಟ್ರೈನ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ನಮಗೇನಾದರೂ ಗಂಟಲು ನೋವು, ಶೀತ, ಕೆಮ್ಮು ಇದ್ದರೆ ಈ ಥರ ಟೀ ಮಾಡ್ಕೊಂಡು ಕುಡಿಬೋದು. ನೋಡಿ, ಟೀನು ರೆಡಿ ಆಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ,